फ्यूचर वेस्ट प्रॉब्लम फंक्शन ಹಾಯ್ ಹಲೋ ನಮಸ್ಕಾರ ಎಲ್ರಿ ಕೂಡ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಹಾಕಿರುವಂಥ ಎರಡೂ ವೀಡಿಯೋಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿರುವಂಥದ್ದು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳ್ತಾ, ನಾವು ಬಂದಿರುವಂಥದ್ದು ಮಾರ್ನಿಂಗ್ 7:30ಗೆ. ನಾವು ಅಲ್ಲಿಂದ ಹೋಗುವಾಗಲೇ 4:45 ಆಗಿದೆ. ಮತ್ತು ನಾವು 7:00ವರೆಗೆ ಇಲ್ಲಿಗೆ ಬಂದಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಈ ಒಂದು ಸುಂದರವಾದ ಮನೆಯಲ್ಲಿ ಒಂದಷ್ಟು ಅಡುಗೆ ಕೆಲಸ ಪ್ರಾರಂಭವಾಗಿದೆ. ಅಂದರೆ ಊರಿನವರೆಲ್ಲರೂ ಸೇರಿ ಮಾಡುವಂತಹ ಅಡುಗೆ ಆಗಿರುವಂಥದ್ದು. ನೀವಲ್ಲಿ ನೋಡ್ತಾ ಇರ್ಬೋದು ಲೆಫ್ಟಲ್ಲಿ. ಅವರು ಸುಮಾರು ಒಂದು 6:00ವರೆಗೆ ಅಥವಾ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ, ಗೊತ್ತಿಲ್ಲ ಆ್ಯಕ್ಚುಲಿ. ಅಂದರೆ ಬೇರೆ ಈಗ ಅಡುಗೆ ನಮ್ಮ ಮನೆಯಲ್ಲಿ ಎಲ್ಲ ಆಗುವಾಗ 6 ಗಂಟೆಗೆಲ್ಲ ಮಾಡ್ತೇವೆ. ಒಂದು 700-800 ಊಟದ ವ್ಯವಸ್ಥೆ ಇರುವುದಾದರೆ, ಜನರಿಗೆ ಊಟದ ವ್ಯವಸ್ಥೆ ಇರುವುದಾದರೆ. ಸೊ ಇವರು ಮಾಡಿರ್ಬೋದು, ಬಟ್ ನಂಗೆ ಗೊತ್ತಿಲ್ಲ, ನಾನು ಕೇಳುವಿಲ್ಲ. ಆದರೂ ಕೂಡ ಖುಷಿಯ ವಿಚಾರ ಇರುವಂಥದ್ದು ಏನು ಅಂದರೆ, ಎಲ್ಲರೂ ಸೇರಿ ಒಂದು ಅಡುಗೆಯನ್ನು ತಯಾರಿ ಮಾಡುವಂಥದ್ದು. ಇಲ್ಲಿ ಯಾವುದು ಅಂದರೆ ಹಣ ಕೊಟ್ಟು ಬಂದಿರುವಂಥವರಲ್ಲ. ಈ ಮನೆಯ ಅಥವಾ ಅವರ ಯೋಗೀಸನ ತಂದೆಯ ಮೇಲೆ ಇರುವಂತಹ ಪ್ರೀತಿಯ ತೋರಿಕೆಯ ಮೇಲೆಗೆ ಬಂದಿರುವಂಥದ್ದು ಇವರೆಲ್ಲ. ಇವ್ರು ನೋಡಿ ಸುಂದರನ ನಾವು ಆಚೆ ಒಟ್ಟಿಗೆ ಸಂಜೆ ಎಲ್ಲ. ಮತ್ತು ಇವರು ಸುರೇಶನ್ನ ನಮಸ್ಕಾರ ಮತ್ತು ಅಲ್ಲಿ ಊಟವನ್ನು ಬೇಯಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಈ ಪುರಂದರಣ ಅಂತ ಈ ನಮ್ಮ ಊರಿನವರು. ಸೊ ಇಲ್ಲಿ ತುಂಬ ಜನ ಇದ್ದಾರೆ, ಅಂದರೆ ಎಲ್ಲರೂ ಸೇರಿ ಮಾಡುವಂಥದ್ದು. ನೋಡಿ ನೀವು ಇಲ್ಲಿ ಕಾಣ್ತಾ ಇರ್ಬೋದು, ಇಲ್ಲಿ ನಮ್ಮ ಹಿರಿಯರು ಶ್ರೀಧರಣ್ಣ ಅಂತ ನಮ್ಮ ಮನೆ ಅವರು. ಈ ಬದಿಯಲ್ಲಿ ದಿನೇಶ್ ಅಣ್ಣ ಇದ್ದಾರೆ ನೋಡಿ. ಜಯವಣ್ಣ ನಮಸ್ಕಾರ ನಮಸ್ಕಾರ. ಚಾಪರ್ಯ ರೀ ಪರೋಡತ್ತಿ ಪೋಲೆ ಪರ್ಲಿ ಪರ್ಲಿ. ಅದರ ಜೊತೆಗೆ ಇಲ್ಲಿ ಗೃಹ ಪ್ರವೇಶದ ಪೂಜೆಯನ್ನು ನಡೀತಾ ಇತ್ತು. ಅಂದರೆ ಮನೆಗೆ ಇರುವಂಥದ್ದು ಸತ್ಯನಾರಾಯಣ, ಅದಕ್ಕಿಂತ ಮುಂಚೆ ಇರುವಂಥದ್ದು ಗೃಹ ಪ್ರವೇಶ, ಅಂದರೆ ಮನೆ ಇರುವಂಥದ್ದು. ಸೊ ಆ ಪೂಜೆ ಎಲ್ಲ ನಡೀತಾ ಇತ್ತು. ಆ ಪೂಜೆ ಹೇಗೆ ನಡೀತಾ ಇತ್ತು ಒಮ್ಮೆ ನೋಡೋ ಬನ್ನಿ. ದೀಪದೇವರು ದೀಪವನ್ನ ಲಕ್ಷ್ಮಿ ದೀಪದಿಂದ ಬೆಳಗೊಂದಿತ್ತು ಅಂಕನೆ ಇಲ್ಲೂ ಬೆಳಗುದಕ್ಕ ಲಕ್ಷ್ಮೀ ಕಟಾಕ್ಷ ಪ್ರಾರ್ಥನೆ ಆ ಮಹಾಲಕ್ಷ್ಮಿ ತುಂಬ ಹೋಗ್ತಾರೆ. ಅಂಜನೆ ಮಾಡದ ಮುಚ್ಚಂದನ ಶಕ್ತಿಗಳು ತೋಜಿ ತೋಜಿ ದಾಳ ತೋಜಿ किचन बॉक्स बाबा ना ಬಿಗ್ ಬಾಸ್ ಸಮಯ 9:30. ಇಲ್ಲಿ ಮೆಣಸನ್ನು ಕಟ್ ಮಾಡ್ತಾ ಊರಿನ ಮತ್ತು ಪರ ಊರಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ
ಟೊಮೆಟೊ ಸಾರು ಮಾಡ್ತಾ ಇದ್ದಾರೆ ಅಂದರೆ ಮಧ್ಯಾಹ್ನದ ಊಟಕ್ಕೆ. ಸೊ ಇವರು ನನ್ನ ಹತ್ರ ಹೇಳ್ತಾ ಇದ್ದಾರೆ ಟೇಸ್ಟ್ ಮಾಡು ಹೇಗೆ ಆಗಿದೆ ನೋಡುವ ಅಂತ. ಒಂಥರ ನಾವೀಗ ಗೊತ್ತು ಟೇಸ್ಟ್ ಮಾಡೋಕ್ಕೆ, ಯಾಕೆಂದರೆ ನಾವು ಇವರೊಟ್ಟಿಗೆ ಅಡುಗೆಗೆಲ್ಲ ಹೋಗ್ತಿದ್ದೇವೆ ಫಂಕ್ಷನ್ಗೆ. ಸೊ ಹಾಗೆ ಅವರು ನಮ್ಮ ಹತ್ರ ಇಲ್ಲಿದ್ದು ಬಟ್ ಟೊಮೆಟೊ ಸಾರು ಸೂಪರ್ ಆಗಿತ್ತು. ಇವರು ಇಲ್ಲಿ ಏನು ಪಲ್ಯ ಮಾಡ್ತಾ ಇದ್ದಾರೆ ನೋಡಿ, ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿದ್ದಾರೆ. ಈಗ ಹಾಕ್ತಾರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಐಟಮನ್ನು. ಯಾರಪ್ಪನ್ನ ಇವರು ಗುಡಿಸ್ತಾ ಇದ್ದಾರೆ ಇಲ್ಲಿ. ಹಲೋ 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 ಪಾಯಸ 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 ಸೋಕಾಡು ಸೋಕಾಡು. ಮತ್ತು ನಾನು ಒಂದು 11 ಗಂಟೆಗೆ ಮನೆಗೆ ಹೋದೆ. ಮನೆಗೆ ಹೋಗಿ ಬರುವಾಗ ಅಲ್ಲಿ ಸತ್ಯನಾರಾಯಣ ಪೂಜೆ ಆಗಿತ್ತು. ಸೊ ಸ್ವಲ್ಪ ಲೇಟಾಗಿತ್ತು ನಾನು ಹೋಗುವಾಗ. ಪೂಜೆ ಎಲ್ಲ ಆಗಿ ಬಂದಿರುವಂಥವರೆಲ್ಲರೂ ಕೂಡ ಪ್ರಸಾದ ಸ್ವೀಕರಿಸಲಿಕ್ಕೆ ಹೋಗ್ತಾ ಇದ್ರು. ಅದರ ಮಧ್ಯೆ ಊಟಕ್ಕೆ ತಯಾರಿಯನ್ನು ಮಾಡ್ತಾ ಇದ್ರು. ನಾವು ಯಾರು ಮುಂಜಾನೆ ಸಮಯದಲ್ಲಿ ಅಡುಗೆ ಎಲ್ಲ ಮಾಡಿದ್ದೇವೆ ಅವರೆಲ್ಲ ಸೇರಿ ಊಟಕ್ಕೆ ತಯಾರಿಯನ್ನು ಮಾಡ್ತಾ ಇದ್ರು. ನೀವು ನೋಡ್ತಾ ಇರ್ಬೋದು ತೀರ್ಥ ಪ್ರಸಾದಕ್ಕೆ ಲೈನ್ ನಿಂತಿರುವಂಥದ್ದು. ನಂತರ ಊಟ ಎಲ್ಲ ಆಗಿ ನಂತರ ನಾವು ಬಂದಿರುವಂಥವರಿಗೆಲ್ಲರೂ ಕೂಡ ಊಟ ಎಲ್ಲ ಬಡಿಸಿ ಆದಮೇಲೆ ನಾವು ಊಟ ಮಾಡಿ ನಂತರ ನಾನು ನೇರವಾಗಿ ಹೊರಟಿರುವಂಥದ್ದು ಬ್ಯಾಂಗ್ಳೂರಿಗೆ. ಆದರೆ ಅವತ್ತು ರಾತ್ರಿ ಅಲ್ಲಿ ದೈವಕ್ಕೆ ಕೋಲ ಇರುವಂಥದ್ದು. ಆದರೆ ಆ ವಿಡಿಯೋ ನಾನು ಶೂಟ್ ಮಾಡಲಿಕ್ಕೆ ಆಗಿರಲಿಲ್ಲ, ಯಾಕೆಂದರೆ ನಾನು ಅವತ್ತು ಇರಲಿಲ್ಲ ನೈಟ್. ಬಟ್ ಬೇರೆಯವ್ರ ಹತ್ರ ಹೇಳಲಿಕ್ಕೆ ನಂಗೆ ಅದು ಯೋಚನೆಗೂ ಹೋಗಿಲ್ಲ. ಬಟ್ ಪರವಾಗಿಲ್ಲ, ಒಂದು ಚಿಕ್ಕ ವಿಡಿಯೋ ಇತ್ತು, ಅದನ್ನು ನಿನ್ನೆ ಮೊನ್ನೆ ಹಾಕಿದ್ದೆ. ಸೊ ಮತ್ತು ಮರುದಿವಸ ಅಂದರೆ ಆದಿತ್ಯವಾರ DJ ಇರುವಂಥದ್ದು. ಆ DJಗೂ ಕೂಡ ನಾನು ಆದರೆ ಆ DJ ಹೇಗಿತ್ತು ನೋಡುವ ಬನ್ನಿ. सर्कल पानी तो राउंड पानी तो मुंह माल बगा था इस मुंह माल बगा अच्छा ऐसे ही